ನಾವೀಗ ಥರ್ಡ್ ಪ್ಯಾಟ್ರನ್ನ ನೋಡೋಣ. ಈ ಪ್ಯಾಟ್ರನ್ ಕೂಡ ರೈಟ್ ಟ್ರಯಾಂಗಲ್ ಶೇಪ್ನಲ್ಲೇ ಇದೆ. ಇಲ್ಲೂ 5 ರೋಸ್ ಇರೋದ್ರಿಂದ ರೋಸ್ಗೆ ಸಂಬಂಧಿಸಿದಂತೆ ಹಿಂದಿನ ಪ್ಯಾಟ್ರನ್ನ ಕೋಡನ್ನೇ ಕಾಪಿ ಮಾಡ್ಕೊಳ್ಳೋಣ. ಈ ಪ್ಯಾಟ್ರನ್ನಲ್ಲಿ ಯಾವುದಾದ್ರೊಂದು ರೋನ ಕನ್ಸಿಡರ್ ಮಾಡಿ ಗಮನಿಸೋದಾದ್ರೆ ಈ ರೋನಲ್ಲಿರ್ತಕ್ಕಂತಹ ಡೇಟಾಗಳು ಕಾಲಮ್ಸ್ಗೆ ತಕ್ಕಂತೆ ಚೇಂಜ್ ಆಗ್ತಿರೋದ್ರಿಂದ ಕಾಲಮ್ಸ್ಗೋಸ್ಕರ ಇನ್ನರ್ ಲೂಪಿಂಗ್ ಸ್ಟೇಟ್ಮೆಂಟ್ ಹಾಕಬೇಕಾಗುತ್ತೆ. ಪ್ರತಿ ಸಾರಿ ಇನ್ನರ್ ಲೂಪಿಂಗ್ ಸ್ಟೇಟ್ಮೆಂಟ್ ಎಷ್ಟು ಸಾರಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ನೋಡೋದಾದ್ರೆ ಹಿಂದಿನ ಪ್ಯಾಟ್ರನ್ ರೀತಿನೇ ಪ್ರತಿ ಸಾರಿನೂ ಇನ್ನರ್ ಲೂಪಿಂಗ್ ಸ್ಟೇಟ್ಮೆಂಟ್ ಐ ಟೈಮ್ಸ್ ಎಕ್ಸಿಕ್ಯೂಟ್ ಆಗಬೇಕು. ಈಗ ಯಾವ ವ್ಯಾಲ್ಯೂ ಡಿಸ್ಪ್ಲೇ ಮಾಡಬೇಕು ನೋಡೋಣ. ಹಿಂದಿನ ಪ್ಯಾಟ್ರನ್ ರೀತಿ ಜೆ ವ್ಯಾಲ್ಯೂ ಡಿಸ್ಪ್ಲೇ ಮಾಡಿ ವೆರಿಫೈ ಮಾಡಿ ನೋಡೋಣ. ಜೆ ವ್ಯಾಲ್ಯೂ 1 ಆಗಿದ್ದಾಗ 4 ಡಿಸ್ಪ್ಲೇ ಆಗಿದೆ. ಜೆ ವ್ಯಾಲ್ಯೂ 2 ಆಗಿದ್ದಾಗ 3 ಡಿಸ್ಪ್ಲೇ ಆಗಿದೆ. ಅಂದ್ರೆ ಜೆ ವ್ಯಾಲ್ಯೂನೇ ಬೇರೆ, ಡಿಸ್ಪ್ಲೇ ಮಾಡಬೇಕಾಗಿರೋ ವ್ಯಾಲ್ಯೂನೇ ಬೇರೆ. ಅಂದ್ರೆ ಜೆ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಿದ್ದು ತಪ್ಪು ಅಂತಾಯ್ತು. ಯಾವ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಬೇಕು ಅಂತ ಸ್ವಲ್ಪ ಅನಲೈಸ್ ಮಾಡಿ ನೋಡೋಣ. ಫಾರ್ ಎಕ್ಸಾಂಪಲ್ ಐ ವ್ಯಾಲ್ಯೂ 4 ಇದ್ದಾಗ ಜೆ ವ್ಯಾಲ್ಯೂ 1 2 3 4 ಆಗ್ತಾ ಹೋಗುತ್ತೆ. ಡಿಸ್ಪ್ಲೇ ಮಾಡಬೇಕಾಗಿರೋ ವ್ಯಾಲ್ಯೂನ ನೋಡೋದಾದ್ರೆ ಐ ವ್ಯಾಲ್ಯೂನೂ ಡಿಸ್ಪ್ಲೇ ಆಗ್ತಿಲ್ಲ, ಜೆ ವ್ಯಾಲ್ಯೂನೂ ಡಿಸ್ಪ್ಲೇ ಆಗ್ತಿಲ್ಲ. ಐ ಮೈನಸ್ ಜೆ ವ್ಯಾಲ್ಯೂ ನೋಡೋದಾದ್ರೆ 3 2 1 0 ಆಗುತ್ತೆ. ಡಿಸ್ಪ್ಲೇ ಮಾಡಬೇಕಾಗಿರೋ ವ್ಯಾಲ್ಯೂಸ್ 4 3 2 1 ಅಂದ್ರೆ ಐ ಮೈನಸ್ ಜೆ ವ್ಯಾಲ್ಯೂಗಿಂತ 1 ವ್ಯಾಲ್ಯೂ ಜಾಸ್ತಿ ಡಿಸ್ಪ್ಲೇ ಮಾಡಬೇಕು. ಅಂದ್ರೆ ಡಿಸ್ಪ್ಲೇ ಮಾಡಬೇಕಾಗಿರೋ ವ್ಯಾಲ್ಯೂ ಐ ಮೈನಸ್ ಜೆ ಪ್ಲಸ್ 1. ಹಾಗಾದ್ರೆ ಪ್ರಿಂಟ್ ಫಂಕ್ಷನ್ನಲ್ಲಿ ಐ ಮೈನಸ್ ಜೆ ಪ್ಲಸ್ 1 ವ್ಯಾಲ್ಯೂನ ಡಿಸ್ಪ್ಲೇ ಮಾಡೋಣ. ಡಿಸ್ಪ್ಲೇ ಮಾಡಿದ ನಂತರ ಕರ್ಸರ್ ಅದೇ ರೋನಲ್ಲಿ ಮುಂದುವರಿಯೋಕ್ಕೋಸ್ಕರ ಎಂಡ್ ಈಕ್ವಲ್ ಎಂಪ್ಟಿ ಸ್ಟ್ರಿಂಗ್. ಪ್ರತಿ ಸಾರಿ ಜೆ ಲೂಪ್ ಅಂದ್ರೆ ಇನ್ನರ್ ಲೂಪ್ ಒಂದು ಸಾರಿ ಕಂಪ್ಲೀಟ್ ಆಯ್ತು ಅಂದ್ರೆ ಒಂದು ರೋ ಕಂಪ್ಲೀಟ್ ಆಯ್ತು ಅಂತ. ಒಂದು ರೋ ಕಂಪ್ಲೀಟ್ ಆದ್ಮೇಲೆ ಕರ್ಸರ್ ನೆಕ್ಸ್ಟ್ ಲೈನ್ಗೆ ಹೋಗ್ಲಿಕ್ಕೋಸ್ಕರ ಜೆ ಲೂಪ್ ಅಂದ್ರೆ ಇನ್ನರ್ ಲೂಪ್ನಿಂದ ಹೊರಗಡೆ, ಐ ಲೂಪ್ ಅಂದ್ರೆ ಔಟರ್ ಲೂಪ್ಗಿಂತ ಮೊದಲು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕಬೇಕಾಗುತ್ತೆ. ಇಲ್ಲಿಗೆ ಈ ಥರ್ಡ್ ಪ್ಯಾಟ್ರನ್ನ ಕೋಡಿಂಗ್ ಕಂಪ್ಲೀಟ್ ಆಯ್ತು. ಈ ಕೋಡ್ನ ಪೈಥಾನ್ ಇಂಟರ್ಪ್ರೆಟರ್ನಲ್ಲಿ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ನೋಡಿ, ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವೋ ಅದೇ ರೀತಿನೇ ಪ್ಯಾಟ್ರನ್ ಡಿಸ್ಪ್ಲೇ ಆಗಿದೆ. ಇಲ್ಲಿಗೆ 3 ಪ್ಯಾಟ್ರನ್ಗಳು ಮುಕ್ತಾಯ ಆಯಿತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ.